ಹಗಲಿನಲ್ಲಿ ಸಂಭೋಗ ಮಾಡುತ್ತೀರಾ? ಎಚ್ಚರ. ಸ್ನೇಹಿತರೆ, ಸಂಭೋಗ ಮಾಡುವುದಕ್ಕೆ ಗಂಡ ಹೆಂಡತಿ ಮಿಲನವಾಗುವುದಕ್ಕೆ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ಅನಾದಿ ಕಾಲದಿಂದಲೂ ಗಂಡ ಹೆಂಡತಿಯರು ಮಿಲನವಾಗುವುದಕ್ಕೆ ರಾತ್ರಿ ಸಮಯ ಸೂಕ್ತ ಎಂದು ಶಾಸ್ತ್ರ ಸಂಪ್ರದಾಯದಲ್ಲಿ ಉಲ್ಲೇಖವಾಗಿದೆ. ಪುರಾಣದಲ್ಲಿ ಹೇಳುವ ಪ್ರಕಾರ ರಾತ್ರಿ ಮಿಲನ ಮಾಡಿದಾಗಲೇ ಗಂಡ ಹೆಂಡತಿಗೆ ದೈಹಿಕ ಸುಖ ಸಿಗುತ್ತದೆ. ಸಂಭೋಗ ಹಗಲಿನಲ್ಲಿ ಮಾಡಿದರೆ ಏನಾಗುತ್ತದೆ? ಶಾಸ್ತ್ರ ಏನು ಹೇಳುತ್ತದೆ? ಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಹಗಲಿನಲ್ಲಿ ಸೆಕ್ಸ್ ಮಾಡಿದರೆ ಆಗುವ ಅನಾಹುತಗಳು ಯಾವುವು? ಗಂಡ ಹೆಂಡತಿ ಮಿಲನವಾಗುವುದಕ್ಕೆ ರಾತ್ರಿಯೇ ಏಕೆ ಸೂಕ್ತ ಸಮಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮಾಹಿತಿ ತುಂಬಾ ಉಪಯುಕ್ತವಾಗಿರಲಿದೆ. ಆದ್ದರಿಂದ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳಿ. ರಾತ್ರಿಯ ಸಮಯ ಸೆಕ್ಸ್ ಮಾಡುವುದಕ್ಕೆ ತುಂಬಾ ಸೂಕ್ತ ಸಮಯ ಅಂತ ಪುರಾಣದಲ್ಲಿ ತುಂಬ ಹಳೆಯ ಪ್ರಾಚೀನ ಕಾಲದಿಂದಲೂ ಉಲ್ಲೇಖಿಸಲಾಗಿದೆ. ಏಕೆಂದರೆ ದಂಪತಿಗಳಿಗೆ ಸಂಭೋಗ ಕ್ರಿಯೆ ಆದ ನಂತರ ದೈಹಿಕ ಸುಖದ ಜೊತೆಗೆ ದೇಹಕ್ಕೆ ವಿಶ್ರಾಂತಿಯೂ ಅಗತ್ಯವಾಗಿರುತ್ತದೆ. ಸಂಭೋಗ ಆದ ತಕ್ಷಣವೇ ಇಬ್ಬರಿಗೂ ಕೂಡ ಸುಸ್ತು ಆವರಿಸುತ್ತದೆ. ಆಗ ಅವರು ಸಹಜವಾಗಿ ನಿದ್ರೆಗೆ ಜಾರಿ ಬಿಡುತ್ತಾರೆ. ಕಾಮ ಅನ್ನೋದು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಆವರಿಸಿದಾಗ ಆ ಕ್ರಿಯೆ ಆದ ನಂತರ ವಿಶ್ರಾಂತಿ ಬಯಸುತ್ತದೆ. ಆದರೆ ಅದೇ ಸಂಭೋಗ ಕ್ರಿಯೆ ಹಗಲಿನಲ್ಲಿ ಮಾಡಿದಾಗ ಗಂಡ ಮತ್ತು ಹೆಂಡತಿ ಪರಸ್ಪರರಿಗೂ ಕೆಲಸಗಳು ಇರುತ್ತದೆ. ಆದ ನಂತರ ಅವರು ಬೆಡ್ನಲ್ಲಿ ವಿಶ್ರಾಂತಿಗೆ ಜಾರದೆ ಬೇಗನೆ ಎದ್ದು ತಮ್ಮ ಕೆಲಸಗಳಿಗೆ ಹೋಗಿಕೊಳ್ಳುತ್ತಾರೆ. ಆದ್ದರಿಂದ ಮನುಷ್ಯನಿಗೆ ಫ್ರೆಶ್ ಫೀಲ್ ಆಗುವುದಿಲ್ಲ. ರಾತ್ರಿಯ ಸಂಭೋಗ ಆದ ತಕ್ಷಣ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮುಗಿಸಿ ಫ್ರೆಶ್ ಆಗಬಹುದು. ಆದರೆ ಹಗಲಿನಲ್ಲಿ ಅಂತಹ ಅವಕಾಶ ಸಿಗದೇ ಇರುವುದರಿಂದ ಮನುಷ್ಯನಿಗೆ ಕಂಫರ್ಟಬಲ್ ಫೀಲ್ ಆಗುವುದಿಲ್ಲ. ಹಗಲಿನಲ್ಲಿ ಸೆಕ್ಸ್ ಮಾಡಿದಾಗ ಆಗುವಂತಹ ಮತ್ತೊಂದು ತೊಂದರೆ ಏನು ಅಂದರೆ, ಗಂಡ ಹೆಂಡತಿಯ ಮಿಲನವಾದಾಗ ಪರಸ್ಪರರಿಬ್ಬರು ಸ್ನಾನ ಮಾಡುವಂತಹ ಸಮಯವೇ ಸಿಗುವುದಿಲ್ಲ. ಬೆಡ್ ಮೇಲಿಂದ ಎದ್ದು ತಮ್ಮ ಕೆಲಸಗಳಲ್ಲಿ ನಿರಂತರವಾಗಿ ಬಿಡುತ್ತಾರೆ. ಇದು ಗಂಡಸರಿಗೆ ಪರಿಣಾಮ ಬೀರದೇ ಇದ್ದರೂ ಹೆಂಗಸರಿಗೆ ಸ್ವಲ್ಪ ತೊಂದರೆ ಉಂಟಾಗಬಹುದು. ಇವರ ಕೆಲಸ ಅಡುಗೆ ಕೋಣೆಯೊಳಗೆ ಇರುವುದರಿಂದ ದೇವರ ಮನೆ ಅಲ್ಲೇ ಇರುತ್ತದೆ. ಸಂಭೋಗ ಆದ ತಕ್ಷಣ ಹೆಣ್ಣು ಮಕ್ಕಳು ಅಲ್ಲಿ ಹೋಗಲು ಅವಕಾಶ ಇರುವುದಿಲ್ಲ. ಸಹಜವಾಗಿ ಸಂಭೋಗ ಆದ ಮಾರನೇ ದಿನ ಹಗಲಿನಲ್ಲಿ ತಲೆ ಸ್ನಾನ ಮಾಡುತ್ತಾರೆ. ಅದು ಶಾಸ್ತ್ರದಲ್ಲಿ ಉಲ್ಲೇಖವೂ ಕೂಡ ಆಗಿದೆ. ಹೆಂಗಸರು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚುವುದು ಸಂಪ್ರದಾಯ. ಆದರೆ ಇದು ಹಗಲಿನಲ್ಲಿ ಸಂಭೋಗ ಮಾಡಿದ ತಕ್ಷಣ ಹೆಂಗಸರಿಗೆ ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಸಂಭೋಗ ಮಾಡುವುದಕ್ಕೆ ಸಮಯ ಸಂದರ್ಭ ಅಂತ ಇರುತ್ತೆ. ಹಿರಿಯರು ಎಲ್ಲದಕ್ಕೂ ಒಂದು ಸಮಯ ಅಂತ ಮಾಡಿದ್ದಾರೆ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಈ ಪದ್ಧತಿಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿಕೊಂಡು ಹೋದರೆ ಮನೆಯಲ್ಲಿ ಯಾವುದೇ ದಾರಿದ್ರ್ಯ ಆವರಿಸುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.